ಈಗ ತಾಮ್ರದ ಸಲ್ಫೇಟ್ ತಗೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಶೇಕ್ ಮಾಡೋದು. ಈಗಾಗಲೇ ನಾನು ಹೇಳಿದ್ದೀನಿ ಶೇಕಿಂಗ್ ಬ್ಲೂ ಕಲರ್ ಸೊಲ್ಯೂಷನ್ ಫಾರ್ಮೇಷನ್ ಆಗ್ತದೆ. ಪೂರ್ತಿ ಕರ್ಗೋವರೆಗೂ ಶೇಕ್ ಕೆಳಗೆ ಸ್ವಲ್ಪ ಉಳ್ಕೊಂಡಿದ್ದೀನಿ. ಸೊ ಸ್ಟ್ರಾಂಗ್ ಇದೆ ಸೊಲ್ಯೂಷನ್ ಅಂತ. ಸೊ ಈಗ ನಾನು ತಾಮ್ರದ ಸಲ್ಫೇಟ್ನೊಂದಿಗೆ ಕಬ್ಬಿಣ ವರ್ತಿಸಿದಾಗ ಸೊ ಏನು ಫಾರ್ಮೇಷನ್ ಆಗುತ್ತೆ? ಕಬ್ಬಿಣದ ಸಲ್ಫೇಟ್ ಫಾರ್ಮೇಷನ್ ಆಗುತ್ತೆ. ಬರ್ತಾ ಬರ್ತಾ ಈ ಸೊಲ್ಯೂಷನ್ ಗ್ರೀನ್ ಕಲರ್ ಟರ್ನ್ ಆಗುತ್ತೆ, ಅದು ಕಬ್ಬಿಣದ ಸಲ್ಫೇಟ್. ತಾಮ್ರ ಎಲ್ಲೋಗುತ್ತೆ? ಈ ಕಬ್ಬಿಣದ ಮೇಲ್ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ? ನೀವು ಆ ತಾಮ್ರದ ಕಲರ್ ಹೆಂಗಿರುತ್ತೋ ಅದನ್ನ ಇದರ ಈ ಕಬ್ಬಿಣದ ಮೊಳೆ ಮೇಲೆ ಅಬ್ಸರ್ವ್ ಮಾಡ್ಬೋದು. ಇವಾಗ ನಾನು ಇದಕ್ಕೊಂದು ಕಬ್ಬಿಣದ ಮೊಳೆ ತಗೊಂಡಿದ್ದೀನಿ. ಸೊ ಇದು ಟ್ಯಾಕ್ ಕಟ್ಟಿದ್ದೀನಿ. ಈಗ ನಾವು ಈ ಕಬ್ಬಿಣದ ಮೊಳೆಯನ್ನು ಈ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಹೊತ್ತು ಈ ಒಂದು ರಿಯಾಕ್ಷನ್ ನಡೀತಾ ಇರುತ್ತೆ. ಸೊ ನೋಡಿ, ಆಲ್ರೆಡಿ ಅಲ್ಲೇ ಕಬ್ಬಿಣದ ಮೇಲೆ ತಾಮ್ರ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಈ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ತಾಮ್ರ ಇದೆ. ಆ ತಾಮ್ರ ಮಾತ್ರ ಬಂದ್ಬಿಟ್ಟು ಕಬ್ಬಿಣದ ಮೊಳೆಯ ಮೇಲೆ ಸ್ಟಾಕ್ ಆಗುತ್ತೆ. ಓಕೆ, ಇದು ಒಂದು 5-10 ನಿಮಿಷ ಬೇಕಾಗುತ್ತೆ ರಿಯಾಕ್ಷನ್ ಪೂರ್ತಿ ನಡೆಯೋಕ್ಕೆ. ಇದನ್ನು ಅಲ್ಲೇ ಇಟ್ಟು ಕಬ್ಬಿಣ Fe, ತಾಮ್ರದ ಸಲ್ಫೇಟ್ CuSO4 ವರ್ತಿಸಿದಾಗ ಏನಾಗುತ್ತೆ ನೋಡಿ? ಕಬ್ಬಿಣ ಅಧಿಕ ಕ್ರಿಯಾಪಟ್ಟ ಧಾತು ಸಂಯುಕ್ತ ಒಂದರಿಂದ ಕಡಿಮೆ ಕ್ರಿಯಾಪಟ್ಟ ಧಾತುವನ್ನು ಏನು ಮಾಡುತ್ತಿದ್ದು ತನ್ನ ಸ್ಥಾನದಿಂದ ಈ Cu ಜಾಗಕ್ಕೆ Fe ಬರಬೇಕು. ಸೊ ಏನಾಗುತ್ತೆ? CuSO4 ಇದಕ್ಕೆ ಏನಾಯ್ತು? ಪ್ಲಸ್ ಈ Cu ಸಪರೇಟ್ ಆಗಿ ಬಂದು ಈ ಕಡೆ ಕೂಡುತ್ತೆ. ಇದೇ ನಾವು ಈ ಕಬ್ಬಿಣದ ಮೊಳೆಯ ಮೇಲೆ ಕೂತ್ಕೊಳ್ಳೋದು. ಓಕೆನಾ? ಸೊ ಇದು ರಾಸಾಯನಿಕ ಸ್ಥಾನ. ಇವಾಗ ಎಕ್ಸ್ಪೆರಿಮೆಂಟ್ ಕೊಟ್ಟಂತೆ 2 ಎಕ್ಸ್ಪೆರಿಮೆಂಟ್ನ ನಾನು ಹಿಂಗೆ ಮಾಡ್ತೀನಿ. ಸ್ಟ್ಯಾಚುಲರ್ ಮೀಟಿಂಗ್ ಚಮಚ ಅಂತ ನೀವು ಕರಿತೀರಿ, ನಮ್ಮ ಕೆಮಿಸ್ಟ್ರಿ ಭಾಷೆಯಲ್ಲಿ ಸ್ಟ್ಯಾಚುಲರ್ ಆಗ್ತದೆ. ಸೊ ಇದನ್ನು ಕೆಮಿಕಲ್ಸ್ನ ಕೈಯಾಗಿ ಮುಟ್ಬಾರ್ದು ಯೂಶಲಿ, ಯಾಕಂದರೆ ಅವು ಕೆಮಿಕಲ್ಸ್ ಅಂದರೆ ನಮ್ಮ ಹೆಲ್ತಿಗೆ ತೊಂದರೆ ಉಂಟು ಮಾಡುತ್ತೆ. ಹಂಗಾಗಿ ನಾವೀಗ ಸ್ಪ್ಯಾಚುಲಾ ಯೂಸ್ ಮಾಡ್ತೀವಿ. ಸೊ ಈಗ ನಾವು ಮಾಡೋ ಎಕ್ಸ್ಪೆರಿಮೆಂಟ್ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಮಗೆ 2 ಸೊಲ್ಯೂಷನ್ ಪ್ರಿಪೇರ್ ಮಾಡ್ತೀವಿ. 2 ಸೊಲ್ಯೂಷನ್ ಪ್ರಿಪೇರ್ ಮಾಡ್ತೀವಿ. ಸೊ ಮೊದಲನೇ ಎಕ್ಸ್ಪೆರಿಮೆಂಟು ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್. ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ನೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಇವಾಗ ನಾನು 2 ಟೆಸ್ಟ್ ಟ್ಯೂಬ್ನ ವಾಶ್ ಮಾಡ್ತಾ ಇದ್ದೀನಿ. ಸೊಲ್ಯೂಷನ್ ಪ್ರಿಪೇರ್ ಮಾಡೋದು ಹೆಂಗೆ ಗೊತ್ತಲ್ಲ? ಯಾವುದೇ ಒಂದು ವಸ್ತುವಿನ ದ್ರಾವಣವನ್ನು ತಯಾರು ಮಾಡೋದು ಹೇಗೆ? ಈ ವಸ್ತುವನ್ನ ಇದಕ್ಕೆ ಹಾಕ್ಬಿಟ್ಟು ನೀರು ಹಾಕಿ ಶೇಖರಿಸಿ. ಸೋಡಿಯಂ ಸಲ್ಫೇಟ್ ಯಾರು ಮಾಡ್ತೀರಿ? ಮಾಡಿ ಎರಡು ಪಿಂಚ್ ತಗೋದು ಅದು ನೋಡು ನೀಟಾಗಿ ಹಾಕಿ. ಇನ್ನೊಂದು ಸ್ವಲ್ಪ ಹಾಕಿ, ಇನ್ನೊಂದು ಸ್ವಲ್ಪ ನೋಡಿಸ್ಬೇಡ. ಅದಕ್ಕೆ ನೋಡ್ತದೆ ಇದೆ ಸಾಕು ಸಾಕು. ಬೆಟ್ ಮುಚ್ಕೊಂಡು ನೋಡಿಸ್ಬೋದು ಹಂಗೆಲ್ಲ ತೋರ್ಸು. ಸಾಕು ಸಾಕು ನೋಡಿ ಕರಗೈತೆಲ್ಲ ನೋಡಿ. 5 ನಿಮಿಷ ಇದು ವೆಯ್ಟ್ ಮಾಡು. ಇನ್ನೂ ಸ್ವಲ್ಪ ಅಲ್ಲ ಬಿಡಿ. ಕೈ ಹಿಡ್ಕಂಗೆ ಅದೇನದು? ಸೋಡಿಯಂ ಸಲ್ಫೇಟ್. ಬಾ ಅಂಬಿ ಬಾ. ಈಗ ಇನ್ನೊಂದು ಸೊಲ್ಯೂಷನ್ ಮಾಡ್ಕೋಬೇಕು. ಯಾವುದದು? ಬೇರಿಯಂ ಕ್ಲೋರೈಡ್. 2 ಪಿಂಚ್ ಹಾಕಿ, 2 ಚಮಚ. ಸ್ವಲ್ಪ ಇನ್ನೂ ಸ್ವಲ್ಪ.
ನೀರ ನಿಧಾನ ಅವಸರ ಮಾಡ್ಕೋ. ಸಾಕು. ಹಾಂ, ನೀಟಾಗಿ ಶೇಕ್ ಮಾಡು, ಹೊರಗೆ ಸಿಡಿಬಾರ್ದು. ಹಾಂ, ಸಾಕು. ಈಗ ಅಂಬಿಕಾನ್ ಕೈಯಲ್ಲಿರೋದು ಏನು ಸೊಲ್ಯೂಷನು? ಮಂಜಿನ ಕೈಯಲ್ಲಿರೋದು ಏನು ಸೊಲ್ಯೂಷನ್? ಸೋಡಿಯಂ ಬಾಸ್ಮತಿ. ಈ ಕೈಗೆ ಆಮೇಲೆ ಎಡಗೈ, ಇದನ್ನ ಬಲಗೈ ಇರುತ್ತೆ. ಸೊ ಇವಾಗ ಕನೆಕ್ಷನ್. ಸೊ ಈಗ ಏನು ರಿಯಾಕ್ಷನ್ ನಡೆಯುತ್ತೆ? ಸೋಡಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ತಿಸಿದಾಗ ಯಾವ ಕಲರ್ ಪ್ರಕ್ಷೇಪ ಉಂಟಾಗುತ್ತೆ? ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತೆ. ಇವಾಗ ಇದಕ್ಕೆ ಇದನ್ನ ನಿಧಾನ ಆಡ್ ಮಾಡೋದು. 5 ನಿಮಿಷ ನಾನು ಹೇಳ, ಇದಕ್ಕೆ ಇದನ್ನ ಆಡ್ ಮಾಡೋದು. ಅಲ್ಲಿ 1 ನಿಮಿಷ ಸಾಕು ನೋಡಿ ಅಲ್ವಾ? ಸೊ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಯ್ತು. ಕೈ ತೋರಿಸಲ್ಲ, ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಯ್ತು. ಏನಿದು ಬಿಳಿ ಬಣ್ಣದ ಪ್ರಕ್ಷೇಪ? ಯಾವ್ದ್ರಲ್ಲಿ ಇದು? ಸೋಡಿಯಂ ಸಲ್ಫೇಟ್, ಬೇರಿಯಂ ಕ್ಲೋರೈಡ್. ಈಗ ಬೇರಿಯಂ ಕ್ಲೋರೈಡ್ ಇದಕ್ಕೆ ಹಾಕಿದ್ವಿ, ಇಲ್ಲಿ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಯ್ತು. ಇದೇನಿದು? ಬೇರಿಯಂ ಸಲ್ಫೇಟ್. ಏನು ಸೋಡಿಯಂ ಸಲ್ಫೇಟ್ Na2SO4. ಏನ್ ಹಾಕಿದ್ವಿ? ಬೇರಿಯಂ ಕ್ಲೋರೈಡ್ BaCl2. ಸೊ ಇದು ದ್ವಿಸ್ಥಾನ ಪದಟ, ಯಾಕಂದ್ರೆ ಎರಡು ಸಂಯುಕ್ತಗಳಲ್ಲಿ ಅಯಾನ್ಗಳ ವಿನಿಮಯ ನಡೆಯುತ್ತೆ. ಈ ಸೋಡಿಯಂ ಇಲ್ಲಿ ಕೂರುತ್ತೆ, ಬೇರಿಯಂ ಇಲ್ಲಿ ಬರುತ್ತೆ ಅಲ್ವಾ? ಸೊ ಫಾರ್ಮೇಶನ್ ಏನ್ ಫಾರ್ಮೇಶನ್ ಆಗುತ್ತೆ? BaSO4. ಇದೇ ಬಿಳಿ ಬಣ್ಣದ ಪ್ರಕ್ಷೇಪ. ಅದು ಉಂಟಾಗಿದೆಯಲ್ಲ ಬಿಳಿ ಬಣ್ಣದ ಪ್ರಕ್ಷೇಪ. ಅದನ್ನು ನಾವು ಫಿಲ್ಟರ್ ಮಾಡಿದ್ರೆ ನಮಗೆ ಒಂದು ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಸಿಗುತ್ತೆ. ಅದೇನದು? NaCl, ಸೋಡಿಯಂ ಕ್ಲೋರೈಡ್. ಸೊ ಇದು ರಾಸಾಯನಿಕ ದ್ವಿಸ್ಥಾನ ಪದಟ. ಈಗ ನಾವು ಮಾಡಿದಂತ ಎಕ್ಸ್ಪೆರಿಮೆಂಟ್.